ಬುದ್ಧಿ ಹೇಳಿರಿ. ಜೇಶಾಮ್ ಜಬದೊರೆ. ಅಧ್ಯಾಯ 4. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಉಂಟಾಗಲಿ. ಪರಿಶುದ್ಧ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12-13ರಲ್ಲಿ ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸವಾಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಇಬ್ರಿಯ 3:1ರಲ್ಲಿ ಇಬ್ರಿಯರನ್ನು ಕುರಿತು ಪರಮದೇವರ ಕರೆಗೆ ಯೋಗ್ಯರು ಎಂದು ಪರಿಶುದ್ಧ ಸಹೋದರರು ಎಂದು ಪೌಲನು ಹೇಳುತ್ತಾನೆ. ಅಂಥ ಉನ್ನತ ಸ್ಥಿತಿಯಲ್ಲಿರುವವರನ್ನು ನೋಡಿ ಒಬ್ಬರಿಗೊಬ್ಬರು ಬುದ್ಧಿ ಹೇಳಿಕೊಳ್ಳಿರಿ ಎಂದು ಬರೆಯುವುದು ಅಗತ್ಯವಾದರೆ, ನಮಗೆ ಇನ್ನೂ ಆ ತಿಳುವಳಿಕೆಯು ಎಷ್ಟು ಅಧಿಕವಾಗಿದೆ ಎಂಬುದನ್ನು ನಾವು ತಿಳಿಯಬೇಕು. ಎಲ್ಲರೂ ನಮ್ಮ ಹಾಗೆಯೇ ಇರಬೇಕು, ಕ್ರಿಯೆ ಮಾಡಬೇಕೆಂದು ನಾವು ನೆನೆಸುತ್ತೇವೆ. ನಾವು ನೆನೆಸಿದ ಹಾಗೆ ಕಾರ್ಯಗಳು ನಡೆಯದಿದ್ದರೆ ಉರಿಗೊಳ್ಳುತ್ತೇವೆ. ಇತರರ ನಡತೆ, ಮಾತು, ಇತರ ಎಲ್ಲ ಕಾರ್ಯಗಳು ನಮ್ಮ ಯೋಚನೆಗಳಿಗೆ ತಕ್ಕಂತೆ ಇಲ್ಲದಿದ್ದರೆ ಅಂಥ ಸಂದರ್ಭಗಳಲ್ಲಿ ಸೈತಾನನನು ನಮ್ಮ ಹೃದಯಗಳಲ್ಲಿ ಹೊಕ್ಕು ಇತರರ ವಿಷಯದಲ್ಲಿ ತಪ್ಪಾದ ಎಣಿಕೆಯನ್ನು ತಂದು ಹಾಕುವನು. ನಮ್ಮ ಯೋಚನೆಗೆ ತಕ್ಕ ಹಾಗೆ ಇರದಿದ್ದಲ್ಲಿ ಅವರ ಮೇಲೆ ಹಾಗೆ ಹೊಟ್ಟೆಕಿಚ್ಚು, ತಪ್ಪು ಹೊರಿಸುವುದು, ತಪ್ಪು ಕಂಡುಹಿಡಿಯುವುದು ಮೊದಲಾದ ಕಾರ್ಯಗಳನ್ನು ಸೃಷ್ಟಿ ಮಾಡುತ್ತಾನೆ. ಸತ್ಯವೇದವು ಹೇಳುತ್ತದೆ, ನೀವು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ, ಕ್ರಿಸ್ತನ ಗುಣಾತಿಶಯಗಳನ್ನು ಹೊಂದಿಕೊಳ್ಳಿರಿ. ಕ್ರಿಸ್ತನನ್ನು ಕುರಿತಾದ ಯೋಚನೆಗಳು ನಮ್ಮಲ್ಲಿ ಇರದಿದ್ದಲ್ಲಿ ಅನೇಕ ಗಲಿಬಿಲಿಗಳು ನಮ್ಮೊಳಗೆ ಉಂಟಾಗುತ್ತವೆ. ಆದುದರಿಂದಲೇ ನೀವು ಒಬ್ಬರಿಗೊಬ್ಬರು ಬುದ್ಧಿ ಹೇಳಿಕೊಳ್ಳಬೇಕು. ಆದರೆ ಇತರರಿಗೆ ಬುದ್ಧಿ ಹೇಳಲು ನಮ್ಮಿಂದಾಗುವುದಿಲ್ಲ. ಏಕೆ ಎಂದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಮೊದಲನೆಯದಾಗಿ, ಇತರರ ಕುರಿತು ನಮ್ಮಲ್ಲಿ ಭಾರವಿಲ್ಲದಿರುವುದರಿಂದ ಇತರರಿಗೆ ನಾವು ಬುದ್ಧಿ ಹೇಳುವುದಿಲ್ಲ. ಇತರರಲ್ಲಿ ನಮಗೆ ಹಿಡಿಸದ ಕೆಟ್ಟ ಸ್ವಭಾವಗಳಿರುವುದರಿಂದ, ಅವರ ಮೇಲೆ ಕರುಣೆ ಇಲ್ಲದಿರುವುದರಿಂದ ಅವರ ಮೇಲೆ ಪ್ರೀತಿ ಹುಟ್ಟುವುದಿಲ್ಲ, ವೇದನೆ ಹುಟ್ಟುವುದಿಲ್ಲ. ಇಂಥ ಸ್ಥಿತಿಯು ನಮ್ಮ ಮನಸ್ಥಿತಿಯನ್ನು ಬಾಧಿಸುವುದು. ಆದರೆ ನಾವು ಕ್ರಿಸ್ತನ ಕುರಿತಾದ ಯೋಚನೆಗಳನ್ನು ಮಾಡುವೆವಾದರೆ ನಾವು ಕ್ರಿಸ್ತನ ದೇಹದ ಒಂದು ಅಂಗಗಳಾಗಿದ್ದೇವೆ ಎಂದು ನಾವು ನೆನೆಸುವುದಾದರೆ, ಯಾವ ಕಾರ್ಯದಲ್ಲಿಯೂ ಎಂಥ ಸ್ಥಿತಿಯಲ್ಲಿಯೂ ಪ್ರೀತಿ ತೋರಿಸುವಂಥ ಮನಸ್ಸು ನಮ್ಮಲ್ಲಿ ಬರುತ್ತದೆ. ಪ್ರೀತಿಯಿಂದ ಬುದ್ಧಿ ಹೇಳಿ ಕಾರ್ಯಗಳನ್ನು ಸರಿಪಡಿಸಬಹುದು. ಅಪೊಸ್ತಲರ ಕೃತ್ಯ 20:31ರಲ್ಲಿ ಪರಿಶುದ್ಧ ಪೌಲನು 3 ವರ್ಷ ಹಗಲಿರುಳು ಕಣ್ಣೀರಿನಿಂದ ಎಡಬಿಡದೆ ಬುದ್ಧಿ ಹೇಳುವಂಥದ್ದನ್ನು ಕಾಣಬಹುದು. ಆದುದರಿಂದ ಪ್ರೀತಿಯಿಂದಲೂ ಭಾರದಿಂದಲೂ ಬುದ್ಧಿ ಹೇಳಿರಿ. ಎರಡನೆಯದ್ದು, ಇತರರಲ್ಲಿ ತಪ್ಪುಗಳನ್ನು ಕಂಡುಹಿಡಿಯುವುದರಲ್ಲಿಯೇ ಆಗುತ್ತದೆ. ಪ್ರೀತಿಯಿಂದ ಬುದ್ಧಿ ಹೇಳುವಾಗ ಅವನಲ್ಲಿರುವ ತಪ್ಪುಗಳನ್ನೇ ಹೆಚ್ಚಾಗಿ ಎತ್ತಿ ತೋರಿಸುತ್ತವೆ. ನಮಗೆ ಇಷ್ಟವಾಗದೇ ಇರುವವರು ಮಾಡುವ ಸಣ್ಣ ತಪ್ಪುಗಳನ್ನು ದೊಡ್ಡದಾಗಿ ಮಾಡಿ ಭೇದ ಮಾಡುತ್ತೇವೆ. ಕಾರಣ, ಯಾವಾಗಲೂ ಇತರರಲ್ಲಿ ದೋಷಗಳನ್ನು ಹುಡುಕುವ ಆತ್ಮ ನಮ್ಮನ್ನು ಆವರಿಸಿಕೊಂಡಿರುವುದರಿಂದಲೇ ಎಂಬುದನ್ನು ನಾವು ಮರೆಯಬಾರದು. ಮತ್ತಾಯ 7:1-5 ವಚನಗಳಲ್ಲಿ ಮನುಷ್ಯಕುಮಾರನಿಗೆ ಮಾತ್ರವೇ ಇತರರಿಗೆ ನ್ಯಾಯ ತೀರಿಸುವ ಅಧಿಕಾರ ಕೊಡಲ್ಪಟ್ಟಿದೆ ಎಂದು ನಾವು ತಿಳಿಯಬಹುದು. ಇನ್ನು ಪ್ರಕಟಣೆ 12:10ರಲ್ಲಿ ಹಗಲು ರಾತ್ರಿ ಸಹೋದರರ ಮೇಲೆ ದೂರು ಹೇಳುವವನು ದೊಬ್ಬಲ್ಪಡುತ್ತಾನೆ ಎಂದು ಓದುತ್ತೇವೆ. ಥೆಸಲೋನಿಕ 2:12ರಲ್ಲಿ ತಂದೆ ತನ್ನ ಮಕ್ಕಳಿಗೆ ಹೇಳುವ ಹಾಗೆ
ಬುದ್ಧಿ ಹೇಳಿ ಎಚ್ಚರಿಸಬೇಕೆಂದು ಪರಿಶುದ್ಧ ಪೌಲನು ಹೇಳುತ್ತಾನೆ. ಮೂರನೆಯದಾಗಿ, ಬುದ್ಧಿ ಹೇಳಲು ಕ್ರಯ ಕೊಡುವುದಕ್ಕೆ ಸಿದ್ಧರಾಗಿರಬೇಕು. ಬುದ್ಧಿ ಹೇಳುವುದು ಸಾಧಾರಣ ಕಾರ್ಯವಲ್ಲ. ಬುದ್ಧಿ ಹೇಳುವುದರಿಂದಾಗುವ ದುಷ್ಟ ಪರಿಣಾಮಗಳಿಂದ ಅನೇಕರು ಇದರಿಂದ ದೂರವಾಗಿದ್ದುಂಟು. ಸ್ನಾನಿಕನಾದ ಯೋಹಾನನು ಹೆರೋದನ ತಪ್ಪನ್ನು ತೋರಿಸುವುದರಿಂದ ಅವನ ತಲೆಯನ್ನೇ ಕ್ರಯವಾಗಿ ಕೊಡಬೇಕಾಯಿತು. ಮಾರ್ಕ 6:17. ನೀನು ಬುದ್ಧಿ ಹೇಳುವುದರಿಂದ ನಿಂದೆ ಅಪಮಾನಗಳನ್ನು ಸಹಿಸಬೇಕಾಗುತ್ತದೆ. ಆದರೆ ನೀನು ಬುದ್ಧಿ ಹೇಳಲು ತಪ್ಪಿದರೆ ಮನುಷ್ಯರನ್ನು ಮೆಚ್ಚಿಸುವನಾಗಿರುವಿ. ಹೇಗೆ ಬುದ್ಧಿ ಹೇಳಬೇಕೆಂದು ಪರೀಕ್ಷಿಸಿ ನೋಡೋಣ. ತಾಳ್ಮೆಯಿಂದ ಬುದ್ಧಿ ಹೇಳಿರಿ, ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳಿರಿ. ಸತ್ಯವೇದ ವಾಕ್ಯಗಳ ಆಧಾರದ ಮೇಲೆ ಬುದ್ಧಿ ಹೇಳಿರಿ. 2 ತಿಮೋತಿ 4:2. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಕೊಲೋಸ 3:16. ಇನ್ನೂ ಪರಿಶುದ್ಧಾತ್ಮನ ಸಹಾಯದಿಂದ ಆತ್ಮನಿಂದ ನಡೆಸಲ್ಪಟ್ಟು ಬುದ್ಧಿ ಹೇಳಿರಿ. ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಮತ್ತಾಯ 18:15. ಗುಂಪಿನಲ್ಲಿರುವಾಗ ಒಬ್ಬನ ತಪ್ಪನ್ನು ಎತ್ತಿ ಹೇಳಬಾರದು. ಚೆನ್ನಾಗಿ ಪ್ರಾರ್ಥಿಸಿದ ನಂತರ ಬುದ್ಧಿ ಹೇಳಲು ಪ್ರಯತ್ನಿಸಿರಿ. ಒಂದು ಆತ್ಮಿಕ ಕೂಟವನ್ನು ನಡೆಸಲು 3 ಜನ ಸೇವಕರು ಕರೆಯಲ್ಪಟ್ಟಿದ್ದರು. ಅವರಲ್ಲಿ ಒಬ್ಬರು ವಯಸ್ಸಾದವರು, ಇನ್ನೊಬ್ಬರು ಮಧ್ಯಪ್ರಾಯದವರು, ಇನ್ನೊಬ್ಬರು ಯೌವನಸ್ಥರು. ಇವರು ಇಳುಕೊಂಡಿದ್ದ ಸ್ಥಳದಲ್ಲಿ ಆ ಇಬ್ಬರು ದೇವಸೇವಕರು ನಗುನಗುತ್ತಾ ಉತ್ಸವದಿಂದ ಮಾತನಾಡುತ್ತಿದ್ದರು. ಈ ವೃದ್ಧರಿಗೆ ಅವರಿಬ್ಬರ ಮೇಲೂ ಬಹಳ ಕೋಪ ಬಂದಿತ್ತು. ಹೇಗೆ ಇವರು ಸೇವೆ ಮಾಡುತ್ತಾರೆ ಎಂದು ಯೋಚಿಸಿ ಅವರನ್ನು ಗದರಿಸಿ ಬುದ್ಧಿ ಹೇಳಬೇಕೆಂದುಕೊಂಡು ಅವರಿಗಾಗಿ ಪ್ರಾರ್ಥಿಸಿದರು. ಆಗ ದೇವರು ಅವರಿಬ್ಬರ ಬಗ್ಗೆಯೂ ಅವರು ಸೇವೆಗೆ ಹೇಗೆ ಉಪಯೋಗಿಸಲ್ಪಡುತ್ತಾರೆಂಬುದರ ಕುರಿತಾಗಿಯೂ ಅವರಿಗೆ ವಿವರಿಸಿದನು. ತಕ್ಷಣವೇ ಆ ವೃದ್ಧರು ಇತರ ಸೇವಕರೊಂದಿಗೆ ನಡೆದುದನ್ನು ತಿಳಿಸಿ ಕ್ಷಮಾಪಣೆ ಕೇಳುತ್ತಾರೆ. ನಾವು ಕೂಡ ಎಷ್ಟೋ ಸಾರಿ ಈ ರೀತಿಯಾಗಿ ಇತರರ ವಿಷಯದಲ್ಲಿ ತಪ್ಪಾದ ಯೋಚನೆಗಳನ್ನು ಮಾಡಿದ್ದೇವೆ. ದೇವರ ಮಕ್ಕಳನ್ನು ಕುರಿತು ಕೇವಲವಾಗಿ ಮಾತನಾಡಿದ್ದೇವೆ. ಇತರರಲ್ಲಿ ತಪ್ಪು ಹುಡುಕುವುದನ್ನು ನಾವು ಮೊದಲು ನಿಲ್ಲಿಸಿ ಅವರಿಗಾಗಿ ಪ್ರಾರ್ಥಿಸೋಣ. ಭಾರದಿಂದಲೂ ಪ್ರೀತಿಯಿಂದಲೂ ಬುದ್ಧಿ ಹೇಳೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ.
ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.